ಸ್ಟ್ರೆಚ್. ಹಲೋ ನಮಸ್ತೆ, ನಾನು ನಿಮ್ಮ ಅಕ್ಷಿತಾ. ವೆಲ್ಕಮ್ ಟು ಫ್ಯಾಮಿಲಿ ಲಾಗ್ಸ್. ಸ್ಟಾರ್ಟಿಂಗಲ್ಲಿ ನಮ್ಮ ಆರುಷ್ ಮಾತಾಡೋದನ್ನ ಸ್ವಲ್ಪ ಹಾಗೆ ಕ್ಲಿಪ್ ಇಟ್ಟಿದ್ದೇನೆ, ರಾ ವಿಡಿಯೋ. ಯಾಕಂದ್ರೆ 1-2 ವರ್ಷ ಆಗುವಾಗ ಮಕ್ಕಳು ಸಾಧಾರಣವಾಗಿ ಚೆನ್ನಾಗೇ ಮಾತಾಡ್ತಾರೆ. ಅವರಿಗೆ ಏನು ಗೊತ್ತಾಗುತ್ತೆ ಹೇಗೆ ಸೆಂಟೆನ್ಸ್ ಫಾರ್ಮ್ ಮಾಡಬೇಕು, ಕಷ್ಟ ವರ್ಡ್ಸ್ ಅನ್ನ ಕೂಡ ಪ್ರೊನೌನ್ಸ್ ಮಾಡೋದಕ್ಕೆ ಇಷ್ಟಪಟ್ಟು ಪ್ರಯತ್ನ ಪಟ್ಟು ಮಾಡ್ತಾರೆ. ಸೊ ಆ ಸ್ಟೇಜ್ ಅಲ್ಲಿ ಇದ್ದಾನೆ ನಮ್ಮ ಆರುಷ್. ಇವಾಗ 2 years ಆಗಿ 2 months ಆಗಿದೆ ಅಂತ ಹೇಳಬಹುದು. ಆಲ್ಮೋಸ್ಟ್ ಚೆನ್ನಾಗಿ ಮಾತಾಡ್ತಾನೆ, ಕೆಲವೊಂದು ಸೆಂಟೆನ್ಸ್ ಅನ್ನ ಕೂಡ ಫಾರ್ಮ್ ಮಾಡ್ತಾನೆ. ಸೊ ಅದಕ್ಕೋಸ್ಕರ ಆ ಒಂದು ಕ್ಲಿಪ್ ಅನ್ನ ಹಾಕಿತ್ತು. ನಾವು ಊರಿಂದ ಬಂದ ಮೇಲೆ ಸಣ್ಣ ಪುಟ್ಟ ಕ್ಲಿಪ್ಸ್ ಅನ್ನ ಏನ್ ಕ್ಯಾಪ್ಚರ್ ಮಾಡಿದ್ದೆ ಅದನ್ನ ಜೊತೆ ಸೇರಿಸಿ ಈ ವಿಡಿಯೋ ಮಾಡಿರೋದು. ನಾವು ಊರಿಗೆ ಹೋಗುವಾಗ ಸ್ವಲ್ಪ ಟಾಯ್ಸ್ ಎಲ್ಲ ಅಲ್ಲಲ್ಲೇ ಇತ್ತು. ನಿಮ್ಗೆ ಗೊತ್ತಿರಬಹುದು ನನ್ನ ಪ್ರೀವಿಯಸ್ ವಿಡಿಯೋಸ್ ಎಲ್ಲ ನೋಡೋರಿಗೆ. ನಾನು ಎಲ್ಲ ಥಿಂಗ್ಸ್ ಅನ್ನ ನೀಟಾಗಿ ಅರೇಂಜ್ ಮಾಡ್ತೇನೆ. ಎಂಡ್ ಆಫ್ ದಿ ಡೇ 90% ಅದನ್ನೆಲ್ಲ ಅರೇಂಜ್ ಮಾಡಿ ಇಟ್ಟು ಮಲಗೋದು ನನ್ನ ಅಭ್ಯಾಸ. ಕೆಲವೊಂದ್ಸಲ ನನಗೆ ಸುಸ್ತಾಗಿದ್ದಾಗ ಅಥವಾ ಧೀರಜ್ ತುಂಬಾ ಬ್ಯುಸಿ ಇರುವಾಗ ಆರುಷ್ ಕೂಡ ಸ್ವಲ್ಪ ಜಾಸ್ತಿ ಕಿರಿಕಿರಿ ಮಾಡಿದ್ರೆ ನನಗೆ ಕೆಲವೊಂದ್ ದಿನ ಅರೇಂಜ್ ಮಾಡಿ ಇಡ್ಲಿಕ್ಕೆ ಆಗದೆ ಹೋಗಬಹುದು. ಅಂತ ದಿನ ಮಾತ್ರ ಬಾಕಿ ಇಟ್ಟಿರ್ತೇನೆ. ಊರಿಂದ ಬಂದ್ಮೇಲೆ ಕೂಡ 3-4 ದಿನ ಹಾಗೆ ಇರುತ್ತಲ್ವಾ, ನಮ್ಗೆ ಅಲ್ಲಿ ಇಲ್ಲಿ ಸ್ವಲ್ಪ ಕ್ಲೀನಿಂಗ್ ಅದು ಇದು ಕೆಲಸ ಇರುತ್ತೆ. ಹಾಗಾಗಿ ನನಗೆ ಇದನ್ನ ಅರೇಂಜ್ ಮಾಡಿ ಇಡ್ಲಿಕ್ಕೆ ಆಗ್ಲಿಲ್ಲ. ಮತ್ತೆ ಬಂದ್ಮೇಲೆ ಅವನು ಟಾಯ್ಸ್ ಎಲ್ಲ ತೆಗೆಯೋದು, ಅಲ್ಲಲ್ಲಿ ಇಡೋದು ಎಲ್ಲ ಮೆಸ್ಸಿ ಆಗಿತ್ತು. ಸೊ ಅದನ್ನ ನೀಟಾಗಿ ಇವತ್ತು ಅರೇಂಜ್ ಮಾಡೋದಕ್ಕೆ ಕುತ್ಕೊಂಡಿದ್ದೇನೆ. ಅವನು ಮಲಗಿದ್ದಾಗ ಆರಾಮಾಗಿ ಮಾಡಬಹುದಿತ್ತು, ಆದ್ರೆ ಅವನು ಇರುವಾಗ್ಲೇ ಮಾಡೋದು ನನಗೆ ತುಂಬಾ ಇಷ್ಟ ಈ ಒಂದು ಕೆಲ್ಸವನ್ನ. ಯಾಕಂದ್ರೆ ಅವನ್ ಜೊತೆಗಿದ್ರೆ ಅವನಿಗೆ ಕೂಡ ಗೊತ್ತಾಗತ್ತೆ ನಾನು ಇದನ್ನೆಲ್ಲ ನೀಟಾಗಿ ಇಡ್ಬೇಕು ಅಂತ ಹೇಳಿ. ಸೊ ಅವನಿರುವಾಗ, ಅವನ್ ಎಕ್ಸ್ಟ್ರಾ ಇರುವಾಗ ನನಗೆ ಟೈಮ್ ಸಿಗುವಾಗ ಸುಮಾರು ದಿನ ಆಗಿತ್ತು, 4-5 ದಿನ ಆಗಿತ್ತು. ಇವಾಗ ನಾನು ಅದನ್ನೆಲ್ಲ ಅರೇಂಜ್ ಮಾಡಿ ಇಡ್ತಾ ಇದ್ದೇನೆ. ಎಲ್ಲ ಅಂದ್ರೆ ಸ್ವಲ್ಪ ದೊಡ್ಡ ದೊಡ್ಡ ಟಾಯ್ಸ್ ಏನಾದ್ರೂ ಇದ್ರೆ ಅದನ್ನ ಸಪ್ರೇಟ್ ಇಡೋದು, ಮತ್ತೆ ಬುಕ್ಸ್ ಅನ್ನೆಲ್ಲ ಸಪ್ರೇಟ್ ಇಡೋದು, ಆ ತರ ಪ್ಲಾನ್ ಮಾಡಿ ಇಟ್ಟಿರ್ತೇನೆ ನಾನು. ಅಂಡ್ ನಾವು ಕೆಲಸ ಮಾಡುವಾಗ ಮಕ್ಕಳನ್ನ ಜೊತೆ ಸೇರಿಸ್ಕೊಂಡ್ರೆ ಅವರಿಗೆ ನಾವೇನ್ ಮಾಡ್ತೇವೆ ಅದು ಗೊತ್ತಾಗತ್ತೆ. ಅದಲ್ಲದೆ ಅವ್ರೇನಾದ್ರೂ ಕೇಳುವಾಗ, ಅವ್ರೇನಾದ್ರೂ ಮಾತಾಡುವಾಗ ನಮ್ಗೆ ಕೂಡ ರಿಪ್ಲೈ ಮಾಡೋದಕ್ಕೆ ನಮ್ಗೆ ಬೇರೆ ಏನು ಕೆಲ್ಸ ಇರೋದಿಲ್ಲ ನೋಡಿ. ಅವ್ರದೇ ಟಾಯ್ಸ್ ಆಗಿರೋದ್ರಿಂದ ಅವರನ್ನ ಇನ್ವಾಲ್ವ್ ಮಾಡ್ಕೊಂಡ್ರೆ ಅವರಿಗೆ ಕಲಿಯೋದಕ್ಕೆ ತುಂಬಾ ಸುಲಭ ಆಗುತ್ತೆ ಅಂತ ಹೇಳ್ಬಹುದು. ಸೊ ನಾನು ಇಷ್ಟು ಕೆಲಸ ಮಾಡುವಾಗ ಕೂಡ ಅವನೇನಾದ್ರೂ ಒಂದು ಕೇಳ್ತಾ ಇದ್ದ, ನಾನು ಅದನ್ನ ಹೇಳ್ತಾ ಇದ್ದೆ. ನಾವಿಬ್ರು ಸೈಲೆಂಟ್ ಆಗಿ ಕುತ್ಕೊಂಡೇನೋ ಮಾಡ್ತಿರ್ಲಿಲ್ಲ. ಕೆಲವೊಂದ್ಸಲ ಏನಾದ್ರೂ ಮ್ಯೂಸಿಕ್ ಹಾಕಿ ಇಡ್ತೇನೆ, ಬಟ್ ಈ ತರ ಎಲ್ಲ ಕೆಲಸ ಮಾಡುವಾಗ ಮ್ಯೂಸಿಕ್ ಇಲ್ಲದಿದ್ರುನುವೆ ನಮ್ಗೆ ನಡೀತದೆ ಇಬ್ರಿಗೆ. ಯಾಕಂದ್ರೆ ನಮ್ಗೆ ಯಾವ್ದ್ರಲ್ಲಾದ್ರೂ ನಾವು ಇಷ್ಟಪಟ್ಟು ಮಾಡ್ತೇವಲ್ವಾ, ಅವಾಗ ನಮ್ಗೆ ಜಾಸ್ತಿ ಬೋರ್ ಏನು ಆಗೋದಿಲ್ಲ ಅಂತ ಹೇಳ್ಬಹುದು. ಸೊ ಇಲ್ಲಿ ನಾನು ಕೆಲವೊಂದನ್ನ ಅರೇಂಜ್ ಮಾಡಿ ಇಟ್ರೆ ಕೆಲವೊಂದನ್ನ ಅವನು ಹಾಳು ಕೂಡ ಮಾಡ್ತಿದ್ದ. ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ಅವನು ಕೂಡ ಸಣ್ಣ ಪುಟ್ಟ ಹೆಲ್ಪ್ ಮಾಡ್ತಿದ್ದ ಅರೇಂಜ್ ಮಾಡಿ ಇಡೋದಕ್ಕೆ, ಕಂಪ್ಲೀಟ್ ಅಲ್ಲದಿದ್ರುನುವೆ. ಇದು ಅವನೇನು ಸ್ಟೋರಿ ಬುಕ್ಸ್ ಇಟ್ಕೊಂಡಿದ್ದಾನೆ, ಅವನಿಗೆ ಅರೌಂಡ್ 3 months ಇರುವಾಗ ತಗೊಂಡಿತ್ತು. ಇವಾಗ 2 years 2 months, ಸೊ ಆಲ್ಮೋಸ್ಟ್ 2 years ಬಂದಿದೆ ನೋಡಿ ಆ ಸ್ಟೋರಿ ಬುಕ್ಸ್. ಆದ್ರೆ ಕೆಲವೊಂದು ಕಿತ್ ಹೋಗಿದೆ. 1 ವರ್ಷದ ಟೈಮ್ಗೆ ಅವನಿಗೆ ಪೇಜ್ ಅನ್ನೆಲ್ಲ ಹ್ಯಾಂಡಲ್ ಮಾಡೋದಕ್ಕೆ ಅಷ್ಟೊಂದು ಚೆನ್ನಾಗಿ ಬರ್ತಿರ್ಲಿಲ್ಲ ಇಂಥದ್ದು ನಾರ್ಮಲ್ ಬುಕ್ಸ್. ಸೊ 1-1.5 ವರ್ಷದ ಗ್ಯಾಪ್ ಅಲ್ಲಿ ಕೆಲವೊಂದು ಬುಕ್ಸ್ ಹಾಳಾಗಿದೆ. ಇವಾಗ ಚೆನ್ನಾಗೇ ನೋಡ್ಕೊಳ್ತಾನೆ, ಹರಿಯೋದೆಲ್ಲ ಇಲ್ಲ ಇವಾಗ. ಬಟ್ ನಾವು ಕೆಲವೊಂದಕ್ಕೆ ಜಾಸ್ತಿ ಹೊಡೆಯೋದು ಬಡಿಯೋದು ಕೂಡ ಆಗೋದಿಲ್ಲ. ಅಂಡ್ ತುಂಬಾ ಜನ ಅನ್ಕೊಂಡಿರ್ಬಹುದು, ಅಥವಾ ಕೆಲವು ಜನ ಕೇಳಿದ್ದಾರೆ ಕೂಡ, ನೀನ್ ಹೊಡೆಯೋದಿಲ್ವಾ ಬಡಿಯೋದಿಲ್ವಾ ಅಂತ ಹೇಳಿ. ನಾನು ಹೊಡೆಯೋದೇ ಇಲ್ಲ ಬೈಯೋದೇ ಇಲ್ಲ ಅಂತ ಎಲ್ಲ ಹೇಳೋದಿಲ್ಲ. ಅಗತ್ಯವಿದ್ದಾಗ ನಾವು ಕೆಲವೊಂದ್ಸಲ ಅವರಿಗೆ ಅರ್ಥ ಮಾಡಿಸ್ಬೇಕಾದ್ರೆ ಕೆಲವೊಂದ್ಸಲ ಹೊಡಿಬೇಕಾಗ್ತದೆ. ಅದೆಲ್ಲದಿದ್ರೆ ಓಕೆ ಅಮ್ಮ ಹೊಡಿತಾರೆ, ನಾನು ಈ ತರ ಮಾಡಬಾರ್ದು ಅಂತ ಒಂದು ಅವ್ರ ಮೈಂಡ್ ಅಲ್ಲಿ ಇರ್ಬೇಕು ನೋಡಿ. ಸೊ ಅದಕ್ಕೋಸ್ಕರ ಅವನಿಗೆ ಗೊತ್ತಿರಬಹುದು
ಅಮ್ಮ ಹೊಡಿತಾರೆ ಅಂತ ಹೇಳಿ. ಸೊ ಮಕ್ಕಳಿಗೆ ನಾವು ಹೊಡಿಲೇಬಾರ್ದು, ಹೊಡಿಯದೇನೆ ಬೆಳೆಸ್ಬೇಕು ಅಂತ ಹೇಳಿದ್ರೆ ಕೂಡ ಅದು ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ನನಗೆ ಕೂಡ ಎಕ್ಸ್ಪೀರಿಯನ್ಸ್ ಆಗತ್ತೆ. ಈ ಟೋಡ್ಲರ್ ಏಜ್ ಅಲ್ಲಿ ಮಾತ್ರ ಅವ್ರು ಎಷ್ಟು ಕಿತಾಪತಿ ಮಾಡ್ತಾರೆ ನಮ್ಗೆ ಗೊತ್ತೇ ಆಗೋದಿಲ್ಲ. ರಿಸ್ಕ್ ಅಂತ ಹೇಳಿದ್ರೆ ಈ ಕರೆಂಟ್ ವೈರ್ ಅದನ್ನೆಲ್ಲ ಟಚ್ ಮಾಡೋದಕ್ಕೆ ಹೋಗ್ತಾರೆ. ಫ್ರಿಡ್ಜ್ ಇದ್ದು ಬ್ಯಾಕ್ ಸೈಡ್ ಇರಬಹುದು, ಅದೆಲ್ಲ ತುಂಬಾ ರಿಸ್ಕ್ ಆಯ್ತಾ. ನಾವು ಅದನ್ನ ಅವರಿಗೆ ಬೇಡ ಅಂತ ಹೇಳೋದಕ್ಕೆ ಸ್ವಲ್ಪ ಹೊಡಿಲೇಬೇಕಾಗ್ತದೆ. ಬಟ್ ಕೆಲವೊಂದ್ಸಲ ಅವರಿಗೆ ಗೊತ್ತಿಲ್ಲದೆ ಕೆಲವೊಂದು ತಪ್ಪು ಮಾಡ್ತಾರೆ. ಅವಾಗ ನಾವು ಸುಮ್ನೆ ಹೊಡಿಯೋದು ಕೂಡ ಸರಿಯಲ್ಲ ಅಂತ ನಾನು ಅನ್ಕೊಳ್ತೀನಿ, ಹಾಗೆ ಮಾಡ್ತೀನಿ ಕೂಡ. ಇವಾಗ ತಿನ್ನುವಾಗ ಕೆಳಗ್ ಹಾಕ್ತಾನೆ, ಕೆಳಗೆ ಚೆಲ್ತಾನೆ, ಅದಕ್ಕೆಲ್ಲ ನಾನು ಹೊಡಿಯೋದಕ್ಕೆ ಹೋಗೋದಿಲ್ಲ. ನೀವು ತುಂಬಾ ವಿಡಿಯೋದಲ್ಲಿ ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ಕೂಡ ತುಂಬಾ ಸಲ ನೋಡಿರಬಹುದು. ಅವನ ಕೈಯಲ್ಲೇ ನಾನು ಪ್ಲೇಟ್ ಅನ್ನ ಕೊಡ್ತೇನೆ, ತುಂಬಾ ಮೆಸ್ಸಿ ಮಾಡ್ತಾನೆ. ಅದು ವಿಡಿಯೋಗೆ ಅಂತ ಮಾತ್ರ ಅಲ್ಲ, ನಾರ್ಮಲ್ ಡೇಸ್ ಅಲ್ಲಿ ಕೂಡ ಹಾಗೆ ಇರುತ್ತೆ. ಹಾಗಾಗಿ ಅವನು ಕೈಯಲ್ಲೇ ತಿನ್ನೋದು ಅಭ್ಯಾಸ ಮಾಡ್ಕೊಂಡಿದ್ದಾನೆ. ಬ್ರೇಕ್ಫಾಸ್ಟ್ ಆಗಿರಬಹುದು, ಸಂಜೆಯ ಸ್ನಾಕ್ಸ್, ಅದನ್ನೆಲ್ಲ ಅವನೇ ಆರಾಮಾಗಿ ತಿಂತಾನಲ್ವಾ. ಸೊ ಅದನ್ನ ಸ್ಟೆಪ್ ಬೈ ಸ್ಟೆಪ್ ನಾನು ಕಲಿಸಿಕೊಟ್ಟಿದ್ದೇನೆ. ನಾನು ಪ್ರಿಯಾರಿಟಿ ಕೊಡ್ತೇನೆ ಯಾವ್ದಕ್ಕೆ ಬೈಬೇಕು, ಯಾವ್ದಕ್ಕೆ ಹೊಡಿಬೇಕು ಅಂತ ಹೇಳಿ. ಸೊ ಆ ತರ ಪೇರೆಂಟಿಂಗ್ ಪ್ಲಾನ್ ನನ್ನದು. ಅಂಡ್ ಟಾಯ್ಸ್ ನೋಡಿ ಆಲ್ಮೋಸ್ಟ್ ಎಲ್ಲ ಅರೇಂಜ್ ಆಗಿದೆ ಇಲ್ಲಿ. ಮೇಲೆ ಸ್ವಲ್ಪ ಬುಕ್ಸ್ ಮತ್ತೆ ಒಂದು ಸ್ಲೇಟ್ ಕ್ರೇಯಾನ್ಸ್ ಅನ್ನ ಮೇಲೆ ಒಂದು ರ್ಯಾಕ್ ಅಲ್ಲಿ ಇಟ್ಟಿರ್ತೇನೆ, ಮತ್ತೆ ಕೆಳಗಡೆ ಬೇರೆ ಎಲ್ಲ ಟಾಯ್ಸ್ ಇರುತ್ತೆ. ಇಷ್ಟು ನೀಟಾಗಿಟ್ರೆ ಕೆಲವೊಂದನ್ನ ಅವನು ತೆಗಿಯುವಾಗ ಮತ್ತೆ ತಗೊಂಡ್ ಬಂದು ಇಡ್ತಾನೆ. ಕೆಲವೊಂದ್ಸಲ ಮಿಸ್ ಆಗುತ್ತೆ. ಆದ್ರೆ ಇಷ್ಟು ನೀಟಾಗಿಟ್ರೆ ಅದನ್ನ ಮೇಂಟೈನ್ ಮಾಡೋದಕ್ಕೆ ಅವನ ಏಜ್ಗೆ ಎಷ್ಟು ಬೇಕು ಅಷ್ಟು ಮೇಂಟೈನ್ ಮಾಡೋದಕ್ಕೆ ಅವನು ಪ್ರಯತ್ನ ಪಡ್ತಾನೆ ಅಂಡ್ ಅದನ್ನ ಮಾಡ್ತಾನೆ ಕೂಡ. ಈ ಸ್ಲೇಟ್ ಕೂಡ ತುಂಬಾ ಯೂಸ್ ಆಗುತ್ತೆ, ಟೋಡ್ಲರ್ಸ್ಗೆ ಕೂಡ ತುಂಬಾ ಯೂಸ್ ಆಗುತ್ತೆ. ಅದ್ರದ್ದೇ ಒಂದು ಕಡ್ಡಿ ಕೂಡ ಬರುತ್ತೆ. ಇದ್ರದ್ದು ಲಿಂಕ್ ಎಲ್ಲ ನನ್ನ ಚಾನಲ್ ಅಲ್ಲಿ ಲರ್ನಿಂಗ್ ಟಾಯ್ಸ್ ಏನಿದೆ ಆ ವಿಡಿಯೋಸ್ ಅಲ್ಲಿ ನಿಮ್ಗೆ ಸಿಗಬಹುದು. ನಾನು ಅಲ್ಲಿ ಒಳಗಡೆ ಅರೇಂಜ್ ಮಾಡಿ ಇಡುವಾಗ ಈ ಬಾಕ್ಸ್ ಒಳಗೆ ಅವನು ಕೆಲವೊಂದು ಟಾಯ್ಸ್ ಅನ್ನ ಹಾಕಿ ಇಟ್ಟಿದ್ದಾನೆ. ಆಕ್ಚುಲಿ ಈ ಸ್ಕ್ರೂಸ್ ಎಲ್ಲ ಇತ್ತು ಒಂದು ಟಾಯ್ಸ್ ಇದ್ದು, ಅದನ್ನೆಲ್ಲ ಓಪನ್ ಮಾಡಿ ಹಾಕಿದ್ದ. ಸೊ ಮತ್ತೆ ನಾನು ಅರೇಂಜ್ ಮಾಡಿ ಇಡಬೇಕಾಗ್ತದೆ. ಸ್ವಲ್ಪ ಹೆಲ್ಪ್ ಮಾಡ್ತಾನೆ, ಆವಾಗ ನಮ್ಗೆ ಸ್ವಲ್ಪ ಕೆಲಸ ಕೂಡ ಜಾಸ್ತಿ ಆಗುತ್ತೆ. ಕೆಲವೊಂದ್ಸಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಾಗ್ತದೆ. ಬಟ್ ಇಷ್ಟ ಆಗುತ್ತೆ ಅವನಿಗೆ. ನಾನು ಅವನನ್ನ ಜೊತೆ ಸೇರಿಸ್ಕೊಂಡು ಇಂಥದ್ದೇನಾದ್ರೂ ಕೆಲಸ ಮಾಡುವಾಗ ಅವನಿಗೆ ಇನ್ನಷ್ಟು ಖುಷಿ ಆಗ್ತದೆ. ಇದೆಲ್ಲ ಕ್ಲೀನ್ ಮಾಡಿ ಆದ್ಮೇಲೆ ನಾನು ಸ್ವಲ್ಪ ಗುಡಿಸ್ಬೇಕು ಅಂತ ಹೇಳಿದೆ. ಆ ಗ್ಯಾಪ್ ಅಲ್ಲಿ ಹೋಗಿ ಅವನೇ ಹಿಡ್ಸುಡಿ ತಗೊಂಡ್ ಬಂದು ಗುಡಿಸ್ತಾ ಇದ್ದಾನೆ. ಅದು ಕೂಡ ಕೆಲಸ ನನ್ಗೆ ಜಾಸ್ತಿ ಆಗುತ್ತೆ. ಅಲ್ಲಿ ಅಷ್ಟು ಜಾಗದಲ್ಲಿ ಮಾತ್ರ ಇತ್ತು ಅದ್ರದ್ದೇನೋ ಸ್ವಲ್ಪ ಕಸ ಬಿದ್ದದ್ದು ಟಾಯ್ಸ್ ಅಲ್ಲಿ ಇತ್ತು ಬಾಕ್ಸ್ ಅಲ್ಲಿ ಅನ್ಸುತ್ತೆ. ಆದ್ರೆ ಇವಾಗ ಅದನ್ನೆಲ್ಲ ಕಡೆ ಹಾಕಿ ಬಿಟ್ಟಿದ್ದ. ಸೊ ನಾನ್ ಮತ್ತೆ ಕ್ಲೀನ್ ಮಾಡ್ಬೇಕು ಅದನ್ನ. ಇಂಥದ್ದೆಲ್ಲ ಸ್ವಲ್ಪ ಕೆಲಸ ಜಾಸ್ತಿ ಆದ್ರೂನು ಅದನ್ನ ನಾವು ಪ್ರೀತಿಯಿಂದ ಅಕ್ಸೆಪ್ಟ್ ಮಾಡ್ಬೇಕು. ಮತ್ತೆ ಪೇಶನ್ಸ್ ಇಸ್ ದ ಕೀ ಅಂತ ಹೇಳ್ಬಹುದು. ಪೇರೆಂಟಿಂಗ್ ಅಲ್ಲಿ ನಾವ್ ಎಷ್ಟು ತಾಳ್ಮೆಯಿಂದ ಇರ್ತೇವೆ ಅಷ್ಟು ಒಳ್ಳೇದು. ಕೆಲವೊಂದ್ಸಲ ನನಗೆ ಆಗೋದಿಲ್ಲ ಅಷ್ಟೊಂದು ತಾಳ್ಮೆಯಿಂದ ಇರೋದಕ್ಕೆ. ಯಾಕಂದ್ರೆ ನಮ್ಗೆ ಕೂಡ ಬೇರೆ ಬೇರೆ ಸಾವಿರಾರು ರೀತಿಯ ಸ್ಟ್ರೆಸ್ ಇರುತ್ತೆ. ಸ್ಪೆಷಲ್ ಆಗಿ ತಾಯಂದ್ರಿಗೆ ಮನೆ ಕೆಲಸ ಮಾಡ್ಕೊಂಡು ಅಥವಾ ಹೊರಗಡೆ ಹೋಗಿ ಬರುವವರಿಗೆ ನಮ್ಗೆ ಕೂಡ ನಮ್ಮದೇ ಆದಂತಹ ಏನು ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಅದರ ಜೊತೆಗೆ ಇವ್ರದ್ದು ಕಿರಿಕಿರಿ ಕೂಡ ಮ್ಯಾನೇಜ್ ಮಾಡ್ಕೊಂಡು ಬರ್ತೇವೆ. ಆದ್ರೆ ಈ ಪೀರಿಯಡ್ಸ್ ಟೈಮ್ ಬಂದಾಗ ಅಥವಾ ಓವ್ಯುಲೇಷನ್ ಆಗುವಾಗ ಈ ಟೈಮಲ್ಲಿ ನಮ್ಮ ಹಾರ್ಮೋನ್ ತುಂಬಾ ಇಂಬ್ಯಾಲೆನ್ಸ್ ಆಗ್ತದಲ್ವಾ, ಅವಾಗ ಸ್ವಲ್ಪ ಸ್ಟ್ರೆಸ್ ಜಾಸ್ತಿನೇ ಆಗುತ್ತೆ. ಏನ್ ತಿನ್ನೋದು? ಆರೆಂಜ್. ಮಕ್ಕಳು ಬೇಗ ಮಾತಾಡ್ಬೇಕು ಅಂದ್ರೆ ನಾವು ಅವ್ರಿಗೆ ಕ್ವೆಶನ್ ಮಾಡ್ಬೇಕು ಅಂಡ್ ಅವ್ರೇನಾದ್ರೂ ಹೇಳುವಾಗ ಅದಕ್ಕೆ ನಾವು ರಿಪ್ಲೈ ಮಾಡ್ಬೇಕು. ಅವ್ರೇನ್ ತಿಂತಿದ್ದಾರೆ, ಅದರದ್ದು ಟೇಸ್ಟ್ ಹೇಗಿದೆ, ಅದರದ್ದು ಕಲರ್ ಹೇಗಿದೆ, ಅದು ಫ್ರೂಟ್ಸಾ ವೆಜಿಟೇಬಲಾ ಏನದು ಅಂತ ಹೇಳಿ ಡೀಟೇಲ್ ಆಗಿ ಹೇಳ್ತಾ ಹೋದ್ರೆ ಅಥವಾ ಕೇಳ್ತಾ ಹೋದ್ರೆ ಅವರು 1 by 1 ವರ್ಡ್ ಅನ್ನ ಹೇಳೋದಕ್ಕೆ ಪ್ರಯತ್ನ ಪಡ್ತಾರೆ. ಅದ್ರಿಂದಲೇ ಅವರು ಮಾತಾಡೋದಕ್ಕೆ ಕಲಿಯೋದು. ಅಂಡ್ ನಾವು ತರಕಾರಿಗಳನ್ನ ತಂದಿದ್ವಿ, ನಾನೊಂದು ಪಾತ್ರೆಗೆ ಹಾಕಿ ಸ್ವಲ್ಪ ಉಪ್ಪೆಲ್ಲ ಹಾಕಿ ತೊಳ್ದಿಡ್ತೇನೆ. ಅದಕ್ಕೋಸ್ಕರ ಅವನೇ ಬ್ಯಾಗಿಂದ ತೆಗೆದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾನೆ. ಸೊ ಇದೆಲ್ಲ ನಾನು ಹೇಳ್ಬೇಕಂತಿಲ್ಲ, ಅವನಿಗೆ ಗೊತ್ತುಂಟಲ್ಲ ಅಮ್ಮ ಏನ್ ಮಾಡ್ತಾರೆ ನೆಕ್ಸ್ಟ್ ಸ್ಟೆಪ್ ಅಂತ ಹೇಳಿ. ಸೊ ಅವನೇ ಮಾಡ್ತಾ ಹೋಗ್ತಾನೆ. ಬಟ್ ಟೊಮ್ಯಾಟೊ ಏನಾದ್ರೂ ಇದ್ರೆ ನಾನು ಫಸ್ಟಿಗೆ ತೆಗ್ದಿಡ್ತೇನೆ, ಯಾಕಂದ್ರೆ ಅವನ ಕೈಯಲ್ಲಿ ಸಿಕ್ಕಿದ್ರೆ ಅದು ಹಾಳಾಗುತ್ತೆ. ಸೊ ಅವರು ಹಾಳು ಮಾಡೋದಕ್ಕಿಂತ ಮೊದ್ಲೇ ನಾವು ಜಾಗ್ರತೆ ಮಾಡ್ಕೊಂಡ್ರೆ ಬೈಯುವಂತಹ ಒಂದು ಏನು ಸಿಚುವೇಶನ್ ಅಷ್ಟೊಂದು ಎದುರಾಗೋದಿಲ್ಲ ಅಂತ ಹೇಳ್ಬಹುದು. ಇಲ್ಲಿ ಮಿಲೆಟ್ ಇಡ್ಲಿ ಮಾಡ್ತಾ ಇದ್ದಾನೆ. ಯಾವಾಗ್ಲೂ ಅಕ್ಕಿ 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 ಅನ್ನೋದಕ್ಕಿಂತ ಒಂದು ವಾರದಲ್ಲಿ 2-3 ಬಾರಿ ಮಿಲೆಟ್ ಅಥವಾ ರಾಗಿ ಏನಾದ್ರೂ ಮಾಡಿ ತಿನ್ನೋದು ಅಭ್ಯಾಸ ಮಾಡ್ಕೊಳ್ತಾ ಇದ್ದೇವೆ ಸ್ಲೋಲಿ. ನಾವು ಜಾಸ್ತಿ ಬೆಳಗ್ಗೆಗೆ ನಾನು ಪ್ಲಾನ್ ಮಾಡ್ಕೊಂಡಿದ್ದೇನೆ ಈ ಮಿಲೆಟ್ ಅದನ್ನೆಲ್ಲ ಇನ್ಕ್ಲೂಡ್ ಮಾಡೋದು.
ಒಂದೇ ತರ ಫುಡ್ಗೆ ಹೊಂದ್ಕೊಳ್ಳೋದಕ್ಕಿಂತ ಎಲ್ಲಾ ತರದ್ದು ನ್ಯೂಟ್ರಿಯೆಂಟ್ಸ್ ನಮ್ಮ ಬಾಡಿಗೆ ಸಿಗುವ ಹಾಗೆ ನೋಡ್ಕೊಂಡ್ರೆ ಒಳ್ಳೇದು. ಮತ್ತೆ ಕೆಲವೊಂದ್ಸಲ ಸಾಧ್ಯ ಆಗೋದಿಲ್ಲ, ಆವಾಗ ಓಕೆ ಈ ವೀಕ್ ನಾನು ಏನು ತಿಂದಿಲ್ಲ, ಅನ್ನ ಮಾತ್ರ ತಿಂದಿದೆ ಅಂತ ಹೇಳಿ ತುಂಬಾ ತೀರಾ ಟೆನ್ಷನ್ ತಗೊಳ್ಳೋದಕ್ಕಿಂತ ಪರವಾಗಿಲ್ಲ, ಆರಾಮಾಗಿ ಅದನ್ನ ಕೂಡ ಅಕ್ಸೆಪ್ಟ್ ಮಾಡ್ಕೊಳ್ತಾ ಹೋದ್ರೆ ಒಳ್ಳೇದು. ಇವಾಗ ತುಂಬಾ ಜನ ತುಂಬಾ ರೀತಿಯಲ್ಲಿ ಡಯೆಟ್ ಅದು ಇದು ಅಂತ ಹೇಳಿ ಪ್ಲಾನ್ ಮಾಡ್ಕೊಳ್ತಾರೆ. ನನ್ಗೆ ಅಷ್ಟೊಂದು ದೊಡ್ಡ ರೇಂಜ್ ಅಲ್ಲಿ ಪ್ಲಾನ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸೊ ನನ್ನಿಂದ ಎಷ್ಟು ಸಾಧ್ಯ ಇದೆ ಅಷ್ಟು ಮಾಡ್ಕೊಳ್ತೇನೆ. ನನ್ಗೆ ವೆಯ್ಟ್ ಲಾಸ್ ಆಗ್ಬೇಕನ್ನುವಂತ ಒಂದು ಸಿಚುವೇಶನ್ ಇಲ್ವೇ ಇಲ್ಲ, ಯಾಕಂದ್ರೆ ಇರೋದೇ ಅಂಡರ್ ವೆಯ್ಟ್, ಅದನ್ನ ಇನ್ನು ಲಾಸ್ ಮಾಡ್ಕೊಳ್ಳಿಕ್ಕೆ ಏನು ಇಲ್ಲ. ಗೈನ್ ಆಗೋದಕ್ಕೆ ಕೂಡ ಸಾಧ್ಯನೇ ಆಗ್ತಾ ಇಲ್ಲ. ಪ್ರೆಗ್ನೆನ್ಸಿಯಲ್ಲಿ ಒಂದು 20 kgs ಗೈನ್ ಆಗಿದ್ದೆ, ಅದು ಹಾಗೆ ಕರ್ಗೋಗಿದೆ. ಸೊ ಪ್ರೆಗ್ನೆಂಟ್ ಆಗೋದಕ್ಕಿಂತ ಮೊದಲು ಕೂಡ ಅಂಡರ್ ವೆಯ್ಟ್, ಇವಾಗ ಕೂಡ ಅಂಡರ್ ವೆಯ್ಟ್. ಇನ್ನು ಬ್ರೆಸ್ಟ್ ಫೀಡಿಂಗ್ ಇವಾಗ ಸ್ಟಾಪ್ ಮಾಡಿದ್ದೇನೆ ಮಾತ್ರ ಅಲ್ವಾ, ಸೊ ಇನ್ನು ಸ್ಲೋಲಿ ನೋಡ್ಬೇಕು ಹೇಗಾಗ್ತದೆ ಅಂತ ಹೇಳಿ. ಮತ್ತೆ ತರಕಾರಿ ಎಲ್ಲ ಹಾಕಿ ಒಂದು ಸಾಂಬಾರ್ ಮಾಡಿದ್ದೆ. ಸೊ ಈ ತರ ಸಾಂಬಾರ್ ಎಲ್ಲ ಮಾಡುವಾಗ ಎಲ್ಲಾ ತರದ್ದು ತರಕಾರಿಗಳನ್ನ ಹಾಕಿದ್ರೆ, ಸಾಧ್ಯ ಆಗುವಷ್ಟು ತರಕಾರಿಗಳನ್ನ ಹಾಕಿದ್ರೆ ಒಳ್ಳೇದು. ಅಂಡ್ ಊರಿಗೆ ಹೋಗಿ ಬಂದಾದ್ಮೇಲೆ ನಮ್ಮ ಆರುಷ್ಗೆ ಸ್ವಲ್ಪ ವಾಕ್ ಹೋಗೋದು, ಹೊರಗಡೆ ಹೋಗೋದು ಇಂಟ್ರೆಸ್ಟ್ ಜಾಸ್ತಿ ಆಗಿದೆ. ಸೊ ಹೆಚ್ಚಾಗಿ ಹೊರಗಡೆ ಕರ್ಕೊಂಡು ಹೋಗ್ತೇನೆ, ಬೆಳಗ್ಗಾಗಿರ್ಬೋದು ಅಥವಾ ಸಂಜೆ ಆಗಿರ್ಬೋದು. ಇಲ್ಲಿ ನೀವು ಒಂದು ಹೇರ್ ಕಟ್ಟಿಂಗ್ ನೋಡ್ತಾ ಇರ್ಬೋದು ಫ್ರಂಟ್ ಅಲ್ಲಿ, ಅದು ನಾವೇ ಮಾಡಿದ್ದು ಮನೆಯಲ್ಲಿ. ಹೊರಗಡೆ ಹೋಗಿ ಕಟ್ ಮಾಡಿದ್ರೆ ಅವನಿಗೆ ಅಷ್ಟೊಂದು ಕಂಫರ್ಟೇಬಲ್ ಆಗ್ತಾ ಇಲ್ಲ ಇನ್ನು, ಸೊ ನಾವೇ ಮಾಡಿ ಬಿಡ್ತೇವೆ ಮನೆಯಲ್ಲಿ. ಇನ್ನು ಸ್ಲೋಲಿ ನೆಕ್ಸ್ಟ್ ಟೈಮ್ ಮತ್ತೆ ಟ್ರೈ ಮಾಡ್ಬೇಕು. ಪ್ರತಿ ಸಲ 1-2-3 ಬಾರಿ ಸೆಲೂನಿಗೆ ಕರ್ಕೊಂಡು ಹೋಗಿ ಬರ್ತೇವೆ. ಅವನು ಮತ್ತೆ ಜೋರ ಅಳ್ತಾ ಇದ್ರೆ ಮನೆಯಲ್ಲೇ ಕಟ್ ಮಾಡ್ತೇವೆ. ಇದೇ ಆಗ್ತಾ ಇದೆ 1 ವರ್ಷದಿಂದ. ಇಲ್ಲಿ ತಾತ, ಅವನ ಅಜ್ಜ ಅವನಿಗೆ ಸೈಕ್ಲಿಂಗ್ ಹೇಳಿ ಕೊಡ್ತಾ ಇದ್ದಾರೆ. ಇದು ರೀಸೆಂಟ್ ಆಗಿ ತಗೊಂಡಿರೋದು. ಸೊ ಅವನಿಗೆ ಸೀದಾ ಬಿಡೋದಕ್ಕೆ ಬರ್ತದೆ, ಆದ್ರೆ ಟರ್ನ್ ಎಲ್ಲ ಮಾಡೋದು ಅಷ್ಟೊಂದು ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ಯಾರಾದ್ರೂ ಒಬ್ರು ಸಪೋರ್ಟ್ ಮಾಡ್ತೇವೆ. ಅಜ್ಜಿ ಅಜ್ಜ ಎಲ್ಲ ಜೊತೆಗಿದ್ರೆ ಇದೇ ಒಂದು ಪ್ಲಸ್ ಪಾಯಿಂಟ್. ನಾವೇನಾದ್ರೂ ಸ್ವಲ್ಪ ಕೆಲ್ಸದಲ್ಲಿ ಬ್ಯುಸಿ ಇರುವಾಗ ಮಕ್ಕಳನ್ನ ಅವರಿಗೆ ಸಾಧ್ಯ ಆಗುವಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ. ಅದನ್ನ ಪ್ರೀತಿಯಿಂದ ಅಕ್ಸೆಪ್ಟ್ ಮಾಡ್ಕೊಳ್ಬೇಕು. ಯಾಕಂದ್ರೆ ಪೇರೆಂಟ್ಸ್ ನೋಡ್ಕೊಂಡಷ್ಟು ಸ್ವಲ್ಪ ಅದೇ ರೀತಿಯಲ್ಲಿ ನೋಡ್ಕೊಳ್ಳೋದಕ್ಕೆ ಅವರಿಗೆ ಐಡಿಯಾ ಬರದೇ ಹೋಗಬಹುದು. ಅದನ್ನ ಕೂಡ ನಾವು ಅಕ್ಸೆಪ್ಟ್ ಮಾಡ್ಕೊಳ್ಬೇಕು. ಅದು ಇನ್ಲಾಸ್ ಆಗಿರಬಹುದು, ಪೇರೆಂಟ್ಸ್ ಆಗಿರಬಹುದು. ನಾವು ಸ್ವಲ್ಪ ಹೇಳ್ಬೇಕು, ಈ ತರ ನೋಡ್ಕೊಳ್ಳಿ, ಆ ತರ ನೋಡ್ಕೊಳ್ಳಿ. ಸ್ವಲ್ಪ ಆಚೆ ಈಚೆ ಆದ್ರೆ ತುಂಬಾ ತೀರಾ ಸ್ಟ್ರೆಸ್ ತಗೊಳ್ಳದೆ ಆರಾಮಾಗಿ ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಚೆನ್ನಾಗಿರ್ತದೆ. ಕೆಲವೊಂದ್ಸಲ ನಮ್ಗೆ ಆಗೋದಿಲ್ಲ, ಅದು ಬೇರೆ ವಿಷಯ, ಆದ್ರೂ ಹೇಳ್ತಾ ಇದ್ದೇನೆ. ಅಂಡ್ ಇಲ್ಲಿ ನಮ್ಮ ಆರುಷ್ ಎಗ್ ತಿನ್ನೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾನಂತ ಹೇಳ್ಬೇಕು. ಆಕ್ಚುಲಿ ಅವನಿಗೆ ಬಾಯ್ಲ್ಡ್ ಎಗ್ ಅಷ್ಟೊಂದು ಇಷ್ಟ ಆಗೋದಿಲ್ಲ. 1-2-3 ದಿನದಿಂದ ಸ್ವಲ್ಪ ಸ್ವಲ್ಪ 1-2 ಬೈಟ್ ಮಾತ್ರ ಟೇಸ್ಟ್ ನೋಡೋದಕ್ಕೆ ಅಭ್ಯಾಸ ಮಾಡ್ಕೊಳ್ತಾ ಇದ್ದಾನೆ. ನಾವು ಫುಲ್ ಎಗ್ ಕೊಟ್ಟಿರ್ಲಿಲ್ಲ, ಹಾಫ್ ಎಗ್, ಅದು ಕೂಡ ವೈಟ್ ಪಾರ್ಟ್ ಮಾತ್ರ ಕೊಟ್ಟಿರೋದು. ಆದ್ರೆ 1-2 ಬಾರಿ ಬೈಟ್ ಮಾಡಿದ ಅಷ್ಟೇ, ಬಟ್ ಅಕ್ಸೆಪ್ಟ್ ಮಾಡ್ತಾ ಇದ್ದಾನೆ. ಸೊ ಅದಕ್ಕೋಸ್ಕರ ಟಕ್ ಅಂತ ಒಂದು ವಿಡಿಯೋ ಮಾಡಿಬಿಟ್ಟೆ. ಅವನು ಯಾವಾಗ್ಲೂ ತಿನ್ನೋದಿಲ್ಲ ಬಾಯ್ಲ್ಡ್ ಎಗ್, ಆಮ್ಲೆಟ್ ಅಥವಾ ಸ್ಕ್ರಾಂಬಲ್ಡ್ ಎಗ್ ಆತರ ಏನಾದ್ರೂ ಮಾಡಿದ್ರೆ ತಿಂತಿದ್ದ. ಸೊ ಇವತ್ತು ಬಾಯ್ಲ್ಡ್ ಎಗ್ ಕೂಡ ಟೇಸ್ಟ್ ಮಾಡಿದ. ಮಕ್ಕಳು ಯಾವಾಗ್ಲೂ ಫುಡ್ ತಿನ್ನೋದಿಲ್ಲ ಅಂತ ಹೇಳೋದಕ್ಕಿಂತ ನಾವು ಪ್ರತಿ ಸಲ ಆಫರ್ ಮಾಡ್ತಾ ಇದ್ರೆ ಸುಮಾರು ದಿನ ಆದ್ಮೇಲೆ ಅವರು ಕೂಡ ತಿನ್ನೋದಕ್ಕೆ ಪ್ರಯತ್ನ ಪಡ್ತಾರಂತ ಹೇಳೋದಕ್ಕೆ. ನಾವು ಊರಿಂದ ಬಂದ್ಮೇಲೆ ನಮ್ ಕಾರ್ ತುಂಬಾ ಗಲೀಜಾಗಿತ್ತು. ಇದು ತುಂಬಾ ದಿನದ ಹಿಂದಿನ ಒಂದು ಕ್ಲಿಪ್, ಆದ್ರೆ ಲಾಸ್ಟ್ ವಿಡಿಯೋದಲ್ಲಿ ಹಾಕೋದಕ್ಕೆ ಮಿಸ್ ಆಗಿತ್ತು. ಸೊ ಇಲ್ಲಿ ಹಾಕ್ತಾ ಇದ್ದೇನೆ. ನಾವು ಊರಿಂದ ಬರುವಾಗ ನಮ್ಮ ಕಾರಿನ ಕ್ಲಿಪ್ ನೀವು ನೋಡಿರಬಹುದು, ಕಂಪ್ಲೀಟ್ ವೈಟ್ ಹೋಗಿ ಆರೆಂಜ್ ಆಗಿತ್ತು. ಸೊ ಅದಕ್ಕೋಸ್ಕರ ವಾಶಿಗೆ ಕೊಟ್ಟಿದ್ವಿ ಅಂಡ್ ಸರ್ವಿಸಿಗೆ ಕೂಡ ಇಟ್ಟಿದ್ವಿ. ಇಲ್ಲಿ ನಾನ್ ಮತ್ತೆ ಆರುಷ್ ಸ್ವಲ್ಪ ಆರಾಮಾಗಿ ಕುತ್ಕೊಂಡು ಆಟ ಆಡ್ತಾ ಇದ್ದೇವೆ. ನಾನು ಲಾಸ್ಟ್ ವಿಡಿಯೋದಲ್ಲಿ ಒಂದು ಟಾಯ್ ಹಾಕಿದ್ದೆ, ಲರ್ನಿಂಗ್ ಟಾಯ್ ಬಗ್ಗೆ. ಅದರಲ್ಲಿ ಫ್ಲಾಶ್ ಕಾರ್ಡ್ ಇರುತ್ತೆ, ಮತ್ತೆ ABCD ಇರುತ್ತೆ. ಅದನ್ನ ನೀವು ಪ್ರೀವಿಯಸ್ ವಿಡಿಯೋದಲ್ಲಿ ಚೆಕ್ ಮಾಡಬಹುದು, ಅದ್ರದ್ದು ಲಿಂಕ್ ಕೂಡ ಕೊಟ್ಟಿದ್ದೆ. ಆ ಟಾಯ್ ಇಲ್ಲ ಆಕ್ಚುಲಿ ಅವನ ಜೊತೆ, ಆದ್ರೆ ಅದೇ ತರ ನಾವಿಲ್ಲಿ ಕ್ರಿಯೇಟ್ ಮಾಡ್ಕೊಂಡು, ನಮ್ಮ ಆಲ್ಫಾಬೆಟ್ ಇದೆ, ಫ್ಲಾಶ್ ಕಾರ್ಡ್ ಕೂಡ ಇದೆ ಅಲ್ವಾ, ಅದನ್ನ ಇಟ್ಕೊಂಡು ಹಾಗೆ ಸಾಲ್ವ್ ಮಾಡ್ತೇವೆ. ಇಲ್ಲಿ ಜಸ್ಟ್ ABCD ಅನ್ನ ಲೈನ್ ಅಲ್ಲಿ ಇಟ್ತಾ ಹೋಗ್ತಾ ಇದ್ದೇವೆ. ಅವನಿಗೆ ನೆಕ್ಸ್ಟ್ ಲೆಟರ್ ಏನಿದೆ ಅಂತ ಹೇಳಿ ಗೊತ್ತಾಗತ್ತಾ ಇಲ್ವಾ ಅಂತ ಹೇಳಿ ಚೆಕ್ ಮಾಡೋದಕ್ಕೆ ಅಷ್ಟೇ. ಆದ್ರೆ ಈ ಒಂದು
ಅಲ್ಲಿವರೆಗೆ ಇಡ್ತಾನೆ. ಅದಾದ್ಮೇಲೆ ಸ್ವಲ್ಪ ಅಪ್ಪಿತಪ್ಪಿ ಹೋಗುತ್ತೆ. ಮಿಡ್ಲಲ್ಲಿ ಗೊತ್ತಾಗುತ್ತೆ ಎಕ್ಸ್ ಆದ್ಮೇಲೆ ವೈ ಇಡ್ಬೇಕು ಆ ತರ. ಬಟ್ ಕಂಪ್ಲೀಟ್ ಆಗಿ ಇಡೋದಕ್ಕೆ ಬರೋದಿಲ್ಲ. ಹೇಳ್ತಾನೆ ಬಾಯಿಯಲ್ಲಿ, ಆದ್ರೆ ಟಕ 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 ಅಂತ ನೆನ್ಪಾಗೋದಿಲ್ಲ. ಮತ್ತೆ ಸ್ಟಾರ್ಟ್ ಇಂದ ಶುರು ಮಾಡಿ ಆ ಲೆಟರ್ ಹೇಳ್ತಾ ಆ ಲೆಟರ್ ಪಾಸ್ ಆದ್ರೆ ಕೂಡ ಕೆಲವೊಂದ್ಸಲ ಗೊತ್ತಾಗೋದಿಲ್ಲ. ಬಟ್ ಇದನ್ನೆಲ್ಲ ಸ್ಲೋಲಿ ಕಲಿಬೇಕಷ್ಟೇ. 2 ವರ್ಷಕ್ಕೆ ಬೇಕಾದ್ರೆ ಪ್ಲೇ ಸ್ಕೂಲಿಗೂ ಹಾಕಬಹುದು, ಇಲ್ಲದ್ರೆ ಈ ತರ ಮನೆಯಲ್ಲಿ ಕೂಡ ಟೀಚ್ ಮಾಡಬಹುದು. ಕೆಲವೊಂದ್ಸಲ ಪ್ರತಿಯೊಂದು ಲರ್ನಿಂಗ್ ಟಾಯ್ಸ್ ಆಗಿರಬಹುದು, ಯಾವ್ದನ್ನಾದ್ರೂ ಪರ್ಚೇಸ್ ಮಾಡೋದಕ್ಕಾಗೋದಿಲ್ಲ ನೋಡಿ, ಅವಾಗ ನಾವು ಈ ತರ ನಮ್ಮಲ್ಲಿ ಇರುವಂತಹ ವಸ್ತುಗಳನ್ನೇ ರಿಯೂಸ್ ಮಾಡ್ಕೊಂಡು ಈ ತರ ಮಾಡಬಹುದು. ಮಕ್ಳಿಗೆ ಕೂಡ ಇಷ್ಟ ಆಗುತ್ತೆ. ಅಂಡ್ ನಮ್ಮ ಮನೆಗೆ ನಮ್ಮ ಅಣ್ಣ ಬಂದಿದ್ರು. ಸೊ ಅವ್ರ ಜೊತೆ ತುಂಬಾ ಒಳ್ಳೆಯ ಟೈಮ್ ಅನ್ನ ಸ್ಪೆಂಡ್ ಮಾಡಿದ್ದ ನಮ್ಮ ಆರುಷ್. ಅವನಿಗೆ ಯಾರಾದ್ರೂ ಮನೆಗ್ ಬಂದ್ರೆ ತುಂಬಾ ಇಷ್ಟ ಆಗುತ್ತೆ, ಮತ್ತೆ ಬೇಗ ಹೊಂದ್ಕೊಳ್ತಾನೆ ಕೂಡ. ಹಾಗೆ ನಮ್ಗೆ ಮನೇಲಿ ಏನಾದ್ರೂ ಬಿಸಿ ಕೆಲ್ಸ ಎಲ್ಲ ಇದ್ರೆ, ಮನೆಗೆ ಯಾರಾದ್ರೂ ಗೆಸ್ಟ್ ಬಂದ್ರೆ ಅವ್ರ ಜೊತೆ ಇವನೇ ಟೈಮ್ ಅನ್ನ ಸ್ಪೆಂಡ್ ಮಾಡ್ತಾನೆ. ಅವ್ರಿಗೆ ಕೂಡ ಬೋರ್ ಆಗೋದಿಲ್ಲ, ಆ ತರ ನೋಡ್ಕೊಳ್ತಾನೆ. ಅದೊಂದು ಪ್ಲಸ್ ಪಾಯಿಂಟ್ ನಮ್ಗಂತ ಹೇಳ್ಬೇಕು. ಮತ್ತೆ ನಮ್ ಹತ್ರ ಬರೋದ್ ಕೂಡ ಇಲ್ಲ. ಅವ್ರು ಇರುವಾಗ ಅವ್ರ ಜೊತೆನೆ ಆಟ ಆಡ್ತಾ ಅವ್ರ ಜೊತೆನೆ ಇರ್ತಾನೆ ಅವ್ರು ಹೋಗುವವರೆಗೆ. ಮತ್ತೆ ನಮ್ ಜೊತೆ ಬಂದು ಆಟ ಆಡ್ತಾನೆ. ಅಂದ್ರೆ ಅವನಿಗೆ ಚೇಂಜಸ್ ಬೇಕು ಅಂತ ಹೇಳಿ ಅವನಿಗೆ ಕೂಡ ಗೊತ್ತಾಗುತ್ತೆ. ಅಂಡ್ ಅವನ್ ಕೂಡ ಅದನ್ನ ಫೀಲ್ ಮಾಡ್ಕೊಂಡು ಎಂಜಾಯ್ ಮಾಡ್ತಾನೆ. ಇಷ್ಟೇ ಈ ವಿಡಿಯೋ. ನಮ್ಮ ಚಾನಲ್ ಅಲ್ಲಿ ಬೇರೆ ಬೇರೆ ತರದ್ದು ವಿಡಿಯೋಸ್ ಇವೆ. ಲರ್ನಿಂಗ್ ಟಾಯ್ಸ್ ಬಗ್ಗೆ ಆಗಿರಬಹುದು, ಅಥವಾ ಪೇರೆಂಟಿಂಗ್ ಬಗ್ಗೆ ಆಗಿರಬಹುದು, ಬೇಬಿ ಫುಡ್ ಆಗಿರಬಹುದು, ಅಥವಾ ಡೈಲಿ ವ್ಲಾಗ್ಸ್, ಈ ತರ ಬೇರೆ ಬೇರೆ ತರದ್ದು ಕಂಟೆಂಟಿನ ವಿಡಿಯೋಸ್ ಇವೆ ಚಾನಲ್ ಅಲ್ಲಿ. ನೀವಿನ್ನೂ ಚೆಕ್ ಮಾಡ್ಲಿಲ್ಲ ಅಂದ್ರೆ ಒಮ್ಮೆ ಚೆಕ್ ಮಾಡಿ. ಅಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್ ಅಂಡ್ ಬೈ ಬೈ.